ವಿಶ್ವ ಬಂಧುತ್ವ ದಿನ ಹಾಗೂ ರಾಜಯೋಗಿನಿ ಬ್ರಹ್ಮಕುಮಾರಿ ದಾದಿ ಡಾಕ್ಟರ್ ಪ್ರಕಾಶಮಣಿಜಿ ಪುಣ್ಯಸ್ಮೃತಿ ಅಂಗವಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಮತ್ತಿತರ ಸಂಘ ಸಂಸ್ಥೆಗಳೊಂದಿಗೆ ಚಿಕ್ಕಮಗಳೂರಿನಲ್ಲಿ ಜರುಗಿದ ರಕ್ತದಾನ ಮಹಾ ಅಭಿಯಾನಕ್ಕೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಹನುಮಂತಪ್ಪ ಇಂದು ಚಾಲನೆ ನೀಡಿದರು. ಈ ವೇಳೆ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ದೇವರಾಜ್, ಬ್ರಹ್ಮಕುಮಾರೀಸ್ ಕೇಂದ್ರದ ಜಿಲ್ಲಾ ಸಂಚಾಲಕರಾದ ಭಾಗ್ಯ, ರಕ್ತನಿಧಿ ಕೇಂದ್ರ ಡಾಕ್ಟರ್ ಜಿಕೆ ಭರತ್, ಸಂಘ ಸಂಸ್ಥೆಗಳ ಮುಖಂಡರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಯುವಕರು ಸೇರಿದಂತೆ ಸ್ಥಳೀಯರು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಸ್ವಚ್ಛತೆಯಿಂದ ರಕ್ತದಾನ ಮಾಡಿದರು. ಬಳಿಕ ನ್ಯಾಯಾಧೀಶರಾದ ಹನುಮಂತಪ್ಪ, ರಕ್ತ ಪ್ರತಿಜೀವಿಗೂ ಅವಶ್ಯವಾಗಿದ್ದು ಇದರ ಔಷಧಿಗಳಂತೆ ಕೃತಕವಾಗಿ ತಯಾರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ರಕ್ತದಾನ ಮಾಡಿ ಇತರರ ಪ್ರಾಣ ಉಳಿಸಲು ನೆರವಾಗಿ ಎಂದರು. ಯಾಕೆ ರಕ್ತದಾನ ಮಾಡಬೇಕು ಅಂತಕ್ಕಂಥದ್ದು ತಮಗೆಲ್ಲ ಬ್ರೋಚರ್ಸ್ ಕೊಟ್ಟಿರ್ತಕ್ಕಂಥದ್ರಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ರಕ್ತ ಮಾನವ ದೇಹದ ಹೊರತು ಬೇರೆ ಯಾವುದೇ ಪರ್ಯಾಯ ಇಲ್ಲ. ಅದೇ ರೀತಿಯಾಗಿ ಪ್ರತಿ 3 ಸೆಕೆಂಡಿಗೆ ಒಬ್ಬ ವ್ಯಕ್ತಿಗೆ ರಕ್ತದ ಅವಶ್ಯಕತೆ ಇರುತ್ತದೆ. ದೂರದರ್ಶನದೊಂದಿಗೆ ಡಾಕ್ಟರ್ ದೇವರಾಜ್, ಜಿಲ್ಲಾಸ್ಪತ್ರೆಯ ಜಿಲ್ಲೆಯ ಎಲ್ಲ ತಾಲೂಕು ಆಸ್ಪತ್ರೆಗಳಿಗೆ ರಕ್ತ ಸರಬರಾಜು ಮಾಡುವ ಏಕೈಕ ಕೇಂದ್ರವಾಗಿದ್ದು ಎಲ್ಲ ಸಂಘ ಸಂಸ್ಥೆಗಳೊಂದಿಗೆ ಕೈಜೋಡಿಸಲು ನಿರ್ದೇಶನ ದೊರೆತಿದ್ದು ಯುವಕರು ಸ್ವಯಂ ಪ್ರೇರಿತರಾಗಿ ಈ ಮಹಾ ಅಭಿಯಾನಕ್ಕೆ ಕೈಜೋಡಿಸಬೇಕು ಎಂದು ಹೇಳಿದರು. ಮಕ್ಕಳು ನಾವು, ಹಾಗಾಗಿ ನಾವೆಲ್ಲ ಬೆಲೆ ಬಾಳ್ತಕ್ಕಂಥವ್ರು, ಪ್ರತಿಯೊಂದು ಜೀವಕ್ಕೂ ಬೆಲೆ ಇದೆ. ನೀವೆಲ್ಲರೂ ಕೂಡ ಆ ಜೀವಗಳನ್ನು ಉಳಿಸುವಲ್ಲಿ ವೈದ್ಯಕೀಯ ಸಿಬ್ಬಂದಿ ಜೊತೆ ಸಹಕರಿಸ್ತೀರಾ ಅಂತ ಈ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಕೋರಿಕೊಳ್ತೀನಿ. ದಯಮಾಡಿ ಎಲ್ಲರೂ ಕೂಡ ರಕ್ತದಾನಕ್ಕೆ ಮುಂದೆ ಬಂದು ರಕ್ತದಾನ ಮಾಡಿ ಅಂತ ಈ ಸಮಯದಲ್ಲಿ ಬೇಡ್ಕೊಳ್ತೀನಿ. ಧನ್ಯವಾದಗಳು. ಡಾಕ್ಟರ್ ಜಿಕೆ ಭರತ್, ರಕ್ತದಾನ ಮಾಡಿದಲ್ಲಿ ಅಥವಾ ರಕ್ತ ಸ್ವೀಕರಿಸಿದವರಿಗೆ ಯಾವುದೇ ಕಾಯಿಲೆಗಳು ಹರಡುವುದಿಲ್ಲ. ರಕ್ತ ಸಂಗ್ರಹಿಸಿದ ಬಳಿಕ ಕೆಲ ಪರೀಕ್ಷೆಗಳನ್ನು ನಡೆಸಿ ರಕ್ತ ಸೂಕ್ತವಾಗಿದ್ದರೆ ಮಾತ್ರ ರೋಗಿಗಳಿಗೆ ನೀಡಲಾಗುವುದು ಎಂದು ರಕ್ತನಿಧಿ ಕೇಂದ್ರದ ಕಾರ್ಯವನ್ನು ವಿವರಿಸಿದರು. ಸ್ಕ್ರೀನಿಂಗ್ ಅಥವಾ ಟೆಸ್ಟ್ ಮಾಡ್ತೀವಿ. ಯಾವುದು ಅಂದರೆ HIV, HBsAg, ಸಿಫಿಲಿಸ್ ಹಾಗೂ ಮಲೇರಿಯಾ, ಈ ರೀತಿ ರಕ್ತದಿಂದ ಹರಡುವ ಕಾಯಿಲೆಗಳನ್ನು ಸ್ಕ್ರೀನಿಂಗ್ ಮಾಡಿ ಟೆಸ್ಟಿಂಗ್ ಮಾಡಿ ಅದು ಅದರಿಂದ ಮುಕ್ತವಾಗಿದೆ ಅಂದ ಮೇಲೆ ನಾವು ರೋಗಿಗಳಿಗೆ ಟ್ರಾನ್ಸ್ಫ್ಯೂಸ್ ಅಥವಾ ದಾನ ಮಾಡಲಿಕ್ಕೆ ಇದು ಮಾಡ್ತೀವಿ. ಭಾಗ್ಯ, ರಕ್ತದಾನ ಅಭಿಯಾನವನ್ನು ಆಗಸ್ಟ್ 21ರಿಂದ 25ರವರೆಗೆ ಆಯೋಜಿಸಿದ್ದು ಎಲ್ಲರೂ ಮುಂದೆ ಬಂದು ರಕ್ತದಾನ ಮಾಡಬೇಕು ಎಂದರು. ಮಹಾದಾನ, ಪ್ರಾಣದಾನ, ಒಂದು ಪರಿವಾರಕ್ಕೆ ಒಂದು ಶಾಂತಿಯ ದಾನ. ಇದರಿಂದ ಈ ರಕ್ತದಾನವನ್ನು ಮಾಡೋದರಲ್ಲಿ ಎಲ್ಲರೂ ಸಹಕರಿಸಿದರೆ, ಎಲ್ಲ ಸಂಘ ಸಂಸ್ಥೆಯವರು ಈ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದು